ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮ ಸಿರಿಮನೆಗೆ ಸ್ವಾಗತ. ತುಂಬ ದಿನ ಆಗೋಗ್ಬಿಟ್ಟಿತ್ತು ಸಿರಿಮನೆಗೆ ಸ್ವಾಗತ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ. ಇವತ್ತಿನ ಡೇ ಬಂದು ಸ್ಯಾಟರ್ಡೆ, ಶನಿವಾರ 14ನೇ ತಾರೀಕು ಸೆಪ್ಟೆಂಬರ್. ಚೈತು ಸ್ಕೂಲಿಗೆ ಹೋಗಿದ್ದಾಯಿತು. ಚಿಂಟು ಕೆಳಗಡೆ ಆಟಾಡಕ್ಕೆ ಹೋಗಿದ್ದಾನೆ. ಅವನಿಗಂತೂ ಏನಾದರೂ ಒಂದು ಹೊಸ ತಂದುಬಿಟ್ರೆ ಅವ್ನ ಫ್ರೆಂಡ್ಸ್ಗೆ ಫಸ್ಟು ತೋರಿಸ್ಬೇಕು. ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಆ ಫೀಲ್ ಇದ್ದೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಏಕೆಂತಂದರೆ ಏನೇ ಒಂದು ಹೊಸ ಬಟ್ಟೆ ಅಥವಾ ಹೊಸಾಗಿ ನಮಗೆ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಏನಾದರೂ ಹೊಸ್ದಾಗಿ ಕೊಡಿಸಿದ್ರು ಅಂದರೆ ನಾವು ಚಿಕ್ಕವರಿದ್ದಾಗ ಫಸ್ಟು ಅದನ್ನು ತೊಗೊಂಡೋಗಿ ನಮ್ಮ ಫ್ರೆಂಡ್ಸ್ಗೆಲ್ಲ ನಾವು ತೋರಿಸ್ಕೊತಾ ಇದ್ವಿ. ಇದು ನಮ್ಮಪ್ಪ ಕೊಡಿಸಿದ್ದು, ಇದು ನಮ್ಮಮ್ಮ ಈ ಥರ ಬಟ್ಟೆ ತೊಗೊಂಬಂದರು ನಮಗೆ, ಹೀಗೆ ಹಾಗೆ ಅಂತ. ಸೇಮ್ ಡಿಟ್ಟೋ ನನ್ನ ಮಕ್ಳು ಅದೇ ಮಾಡ್ತಿರ್ತಾರೆ. ನನಗೆ ಅವಾಗ ನನ್ನದೇ ಫೀಲ್ ಆಗ್ತಿರುತ್ತೆ, ಅಯ್ಯೋ ನಾವು ಹಿಂಗೆ ಅಲ್ವಾ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದಿದ್ದು ಅಂತ. ಬಟ್ ನಾನು ಬೈತಾ ಇರ್ತೀನಿ, ಸುಮ್ಮನಿರೋ, ಏನು ಅದನ್ನು ದೊಡ್ಡದಾಗಿ ಏನೋ ತೊಗೊಂಡಿದ್ದೀನಿ ಅಂತ ಇಡೀ ಊರವ್ರಿಗೆಲ್ಲ ತೋರಿಸ್ಕೊಂಬರ್ತೀಯಾ ಅಂತ. ಬಟ್ ನಮ್ಮಮ್ಮ ಅವಾಗ ಹೇಳೋದು, ನೀನೇನು ಕಡಿಮೆ ಇದ್ದ, ನೀನು ಚಿಕ್ಕದ್ರಲ್ಲಿ ಹಿಂಗೆ ತಾನೇ ಮಾಡ್ತಾಯಿದ್ದೆ ಅಂತ. ನಾನು ಹಾಗೆ ಇದ್ದೆ, ಬಟ್ ಈಗ ನನ್ನ ಮಕ್ಕಳು ಹಾಗೆ. ಬಟ್ ಚೈತು ಆ ಥರ ಇಲ್ಲ, ಅವಳಂತ ಸ್ವಲ್ಪ ಸೈಲೆಂಟ್, ಹಂಗೆಲ್ಲ ಏನು ಇದು ಮಾಡೋದಿಲ್ಲ. ಬಟ್ ನಮ್ಮ ಚಿಂಟು ಮಾತ್ರ ಬೆಳಗ್ಗೆನೇ ಅವನಿಗೆ ತಂದಿದ್ದು ಬಾಲ್ ಆಗ್ಬೋದು, ಅವ್ರ ಅಕ್ಕಂಗೆ ತಂದಿದ್ದು ಸೈಕಲ್ಲು, ಅದು ಇದೆಲ್ಲ ನಾನು ತೊಗೊಂಡೋಗಿ ತೋರಿಸಿದ್ದಾಯಿತು. ಆಮೇಲೆ ಟೀ ಶರ್ಟು, ಅವನಿಗೊಂದು ಟೀ ಶರ್ಟು ಕೂಡ ತಂದು, ಸುಮ್ಮನೆ ತುಂಬ ಕಾಸ್ಟ್ಲಿ ಟೀ ಶರ್ಟು. ನಾನು ಹೇಳಿದೆ ನಮ್ಮ ಮನೇಲಿ ಬೇಡ ಅಂತ. ಅಲ್ಲಿ ಅವಶ್ಯಕ ನಂಗೆ ಏನು ಆ ಟೀ ಶರ್ಟ್ ನಿಮಗೆ ತೋರಿಸಿದ್ರೆ ಯಾವುದೋ ಒಂದು ಹಳೆ ಟೀ ಶರ್ಟ್ ಥರ ಕಾಣಿಸುತ್ತೆ. ತೋರಿಸ್ತೀನಿ ಹೇಳೋಣ, ಇಟ್ಟಿದ್ದೀನಿ, ನಾಳೆ ಮಗ ಎತ್ಕೊಂಡು ಹೋಗ್ತಿದ್ದಾನೆ. ಆ ಟೀ ಶರ್ಟ್ ಇಷ್ಟುದ್ದ ಬಿಲ್ ಆಯ್ತೇನೆ ಅಪ್ಪ ಮಕ್ಳಿಗೆ ಹೋದ್ರೆ. ಸೈಕಲ್ಗೆ ಟೋಟಲ್ ಎಲ್ಲ ಸೇರಿಸಿ 10,000 ರೂಪಾಯಿವರೆಗೂ ಆಯಿತು. ಯಾಕೆಂದರೆ ಅದು ನೋಡಿದ್ರೆ ಸೈಕಲ್ ಬೆಲೆ ಬಂದು 8,000 ರೂಪೀಸ್ ಇದ್ರು. ಅದಕ್ಕೆ ಸ್ಟ್ಯಾಂಡು ಎಕ್ಸ್ಟ್ರಾ ದುಡ್ಡು, ಆಮೇಲೆ ಮಡ್ಗಾಡಿಗೆ ಎಕ್ಸ್ಟ್ರಾ ದುಡ್ಡು, ಸ್ಟ್ಯಾಂಡು 799 ರೂಪಾಯಿ. ಸ್ಟ್ಯಾಂಡ್, ಸೈಕಲ್ಗೆ ಸ್ಟ್ಯಾಂಡೇ ಸಪ್ರೇಟು, ಸ್ಟ್ಯಾಂಡು ಜೊತೆಗೆ ಹಾಕ್ಬಿಡ್ತಾನೆ ರೇಟ್ ಹಾಕಬೇಕು. ಹಿಂಗೆ ಎಲ್ಲ ಸುಮ್ಮನೆ ನಾವು ಅಂದ್ಕೊತೀವಿ. ಬಟ್ ಏನು ಅಂದರೆ ಅಲ್ಲಿ ನೋಡಿದ ತಕ್ಷಣ ಕಡಿಮೆ ಇದೆ ರೇಟು, ಪರವಾಗಿಲ್ಲ 8,000 ರೂಪಾಯಿ ಸೈಕಲ್ವಾ ಅಂತ. ಬಟ್ ಅದನ್ನೆಲ್ಲ ಕಂಪ್ಲೀಟ್ ಅವರು ಹೇಳ್ತಾ ಹೋಗ್ತಾರಲ್ಲ, ಸ್ಟ್ಯಾಂಡ್ ಇಲ್ಲ ಮೇಡಮ್, ಬೆಲ್ ಇಲ್ಲ, ಮಡ್ಗಾಡ್ ಇಲ್ಲ, ಆಮೇಲೆ ಏನು ವಾಟರ್ ಬಾಟ್ಲ್ ಇಟ್ಕೊಳ್ಳೋದಕ್ಕೆ ಅದೆಲ್ಲ ಇಲ್ಲ, ಇದೆಲ್ಲ ಎಕ್ಸ್ಟ್ರಾ ನೀವು ಪೇ ಮಾಡಿ ತೊಗೋಬೇಕು ಅಂದಾಗ ಸೈಕಲ್ ಬಂದು 8,000 ಇರೋದು 12,000 ಆಗುತ್ತೆ. ಅದಕ್ಕೆ ನಾವು ಮೇನ್ ಬೇಸಿಕ್ ಏನು ಬೇಕು ಅಷ್ಟು ಮಾತ್ರ ಹಾಕ್ಸಿದ್ವಿ. ಒಂದು ಸೈಕಲ್ಗೆ ಸ್ಟ್ಯಾಂಡ್ ಬಂದೆ 800 ರೂಪಾಯಿ. ನೋಡಿ, 8,000 ರೂಪಾಯಿ ಸೈಕಲ್ಗೆ ಸ್ಟ್ಯಾಂಡು ಹಾಕಿ ಕೊಡ್ಬೇಕು ತಾನೆ? ಇಲ್ಲ, ಸ್ಟ್ಯಾಂಡಿಗೆ 800 ರೂಪಾಯಿ ತೊಗೊಂಡ್ರು. ಇಲ್ಲೇ ಇದೆ ಬಿಲ್ಲಿಂಗು, 800 ರೂಪೀಸು. ಮಡ್ಗಾಡಿಗೆ 600 ರೂಪಾಯಿ. ಮಡ್ಗಾಡು ಅಂದರೆ ಆ ಸೈಕಲ್ ಮೇಲೆ ಈ ಥರ ಹಿಂಗೆ ಬಂದಿರುತ್ತಲ್ಲ ಬ್ಲ್ಯಾಕ್ ಕಲರ್, ಹೌದು. ಅದ್ರ ಜೊತೆಗೆ ಬೆಲ್ಲು ಬಂದು 300 ರೂಪೀಸ್. ಬೆಲ್ಲು ಹಾಕ್ಕೊಡ್ಬೇಕಲ್ವ ಅವ್ರ ಹಿಂದೆ, ಅದು ಸಪ್ರೇಟು, ಅದು 300 ರೂಪೀಸ್. ಆಮೇಲೆ ಬಂದು ಇವ್ರದ್ದು ಆ ಸೈಕಲ್ದು ಕೀನೂ ಕೊಡಬೇಕಲ್ವ, ಕೀನು ಲಾಕಿಂಗ್ ಕೀ. ಇವಾಗ ನಾವು ಗಾಡಿ ತೊಗೊಂಡಾಗ ಗಾಡಿಗೆ ಒಂದು ಕೀ ಕೊಡೋದಿಲ್ವ, ಹಂಗೆ ಸೈಕಲ್ಗೆ ಎಲ್ಲಾದರೂ ನಿಲ್ಸ್ದಾಗ ಮಾಡಿದಾಗ ಸೇಫ್ಟಿಗೆ ಲಾಕ್ ಹಾಕ್ಬಿಟ್ಟು ಇಡಕ್ಕೆ ಕೊಡಬೇಕಂತಾನೆ, ಅದು ಸಪ್ರೇಟು. ಅದು ಬಂದು 400 ರೂಪಾಯಿ. ಅದು ಇಬ್ರಿಗೂ, ಚೈತುಗೂ ಚಿಂಟುಗೂ ಅದು ಬೇರೆ ತೊಗೊಂಡ್ವಿ. 400 ರೂಪಾಯಿ ಇಬ್ರಿಗೂ. ಒಂದೊಂದು ಸೈಕಲ್ದು ಲಾಕ್ ತೊಗೊಂಡ್ವಿ. ಇದು ಆಲ್ರೆಡಿ ಚೈತನ್ನಿಗೆ ಒಂದು ಕೀ ಹಾಕಿದ್ವಿ. ಇದು ಚಿಂಟು ಸೈಕಲ್ಗೆ, ಅವನಿಗೊಂದು ಅವಳಿಗೊಂದು 400 ರೂಪೀಸ್ ಒಂದು. ಆಮೇಲೆ ನಮ್ಮ ಮನೆಯವ್ರಿಗೆ ಸಾಕ್ಸು, ಎಲ್ಲಿ ಹೋದ್ರೂ ಮಾತ್ರ ಇಷ್ಟು ಒಂದು ರಾಶಿ ಸಾಕ್ಸ್ಗಳು ತೊಗೋತಾರೆ. ನನಗಂತೂ ನಮ್ಮ ಮನೇಲಿ ಫ್ರೆಂಡ್ಸ್ ನಿಜ ಹೇಳ್ತೀನಿ, ಎಷ್ಟು ಕೆಟ್ಟು ಕೋಪ ಬರೋಷ್ಟು ಸಾಕ್ಸ್ಗಳಿದ್ದಾವೆ ಅಂತಂದರೆ ನನಗೆ ಎಲ್ಲ ತೆಗೆದು ರೋಡಿಗೆ ಬಿಸಾಕ್ಬಿಡೋಣ ಅನ್ನೋ ಅಷ್ಟು ಕೋಪ ಬರುತ್ತೆ. ಏನಂದರೆ ಇಷ್ಟು ಸಾಕ್ಸ್ ತಂದಿಟ್ಕೊತಾರಲ್ವಾ, ಒಂದು ಸಾಕ್ಸ್ ಇವಾಗ ಹಾಕೊಳ್ತಾರೆ, ಎಲ್ಲೋ ಹೋಗಿ ಬರ್ತಾರೆ ಮಾಡ್ತಾಯಿರ್ತಗೋ, ಅದನ್ನೇ ಅಲ್ಲೇ ಮುದ್ದುಬಿಟ್ಟು ಆ ಒಂದು ಶೂ ಏನಾರು ಹಾಕಿದೆ ಅದರೊಳಗಡೆ ಬಿಸಾಕೋದು. ನೆಕ್ಸ್ಟು ಇನ್ನೊಂದು ಸರಿ ಹೋದಾಗ ಇನ್ನೊಂದು ಯಾವುದೋ ತೊಗೊಳ್ಳೋದು, ವಾಕಿಂಗ್ ಹೋದಾಗ ಇನ್ನೊಂದು ಯಾವುದೋ, ಒಟ್ಟು ಹೊಸಾಗಿ ಏನಿರ್ತಾವೋ ಅವೆಲ್ಲ ತೊಗೊಂಡು ವಾಶ್ಗೆ ಹಾಕೋದಿಲ್ಲ, ಅಥವಾ ತುಂಬ ವಾಸನೆ ಬರೋಂಗಂತ ಒಂದು 2-3 ಸರಿನೂ ಹಾಕೋದಿಲ್ಲ. ಮನೇಲಿ ಸಾಕ್ಸ್ ಇದ್ದಷ್ಟು ಯೂಸ್ ಮಾಡೋದು ಓನ್ಲಿ 2 ಟೈಮ್ಸ್. ಒಂದು ಸಾಕ್ಸ್ನ 2 ಟೈಮ್ಸ್ ಅಷ್ಟೇ ಯೂಸ್ ಮಾಡೋದು. ನಮ್ಮಲ್ಲಿ ನನಗೆ 10 ಹುರಿದು ಹೋಗ್ಬಿಡುತ್ತೆ ನಂಗೆ ಆ ಥರ ಎಲ್ಲ ಮಾಡಿದರೆ. ಸುಮ್ಮನೆ ಎತ್ತೆತ್ತೆ. ಆಮೇಲೆ ಅದು ಎಂಥದ್ದು ಚಾಕ್ಲೇಟ್ ಅಂತ ಒಂದು 2 ತೊಗೊಂಡ್ರು. ಈ ಸಾಕ್ಸ್ ಬಂದು ಎಲ್ಲಿದೆ ರೇಟು? ರೇಟ್ ಏನು ನೋಡ್ತಾ ಇಲ್ಲ ಅಲ್ಲಿ ನಾನು. 200 ಎಲ್ಲೈತೆ ಸಾಕ್ಸು? ಅಲ್ಲಿದೆ ಇದರಲ್ಲಿ ಏನೇನೋ ತೊಗೊಂಡ್ರು. ನಮ್ಮ ಮನೆಯವ್ರು ಒಂದು ಕ್ಯಾಪ್ ತೊಗೊಂಡ್ರು.
ಎಲ್ಲೋದ್ರೂ ಈ ವೈಟ್ ಕ್ಯಾಪ್ ಮಿಸ್ ಇರೋದಿಲ್ಲ ಅವರಿಗಂತೂ. ಎಷ್ಟು ತೊಗೊಂಡ್ರೂ ಸಾಕಾಗೋದಿಲ್ಲ. ಇನ್ನೂ ಬೇಕು 699 ರೂಪಾಯಿ, 700 ರೂಪಾಯಿ ಟೋಪಿ ಇದು. ಅವ್ರ ಮಗ ಒಂದು ಟೀ ಶರ್ಟು, ಅವ್ರೊಂದು ಟೋಪಿ. ನನ್ನ ಎಲ್ಲಿದೆ ನಮ್ಮ ಚಿಂಟುದು? ಅಲ್ಲಿ 499 ರೂಪಾಯಿ ಒಂದು ಟೀ ಶರ್ಟ್. ಅದು 499 ರುಪೀಸ್ ಟೀ ಶರ್ಟು. ಅದು ಒಂದು ತೊಗೊಂಡ್ರು. ಅದು ನೋಡಿದ್ರೆ ಹಳೆಯ ಬಟ್ಟೆ ಇದ್ದಂಗಿದೆ. ನನ್ನ ಹುಷಾರ ಹತ್ರನೇ ಹೋದ್ರೆ ಎಷ್ಟೋ ಚೆನ್ನಾಗಿರೋ ಬಟ್ಟೆ ತೊಗೊಂಡ್ಬರ್ತೀನಿ ನಾನು ನಿಜವಾಗ್ಲೂ. ಆಮೇಲೆ ಇದು ಒಂದೇನೋ ಎಕ್ಸಸೈಸ್ ಮಾಡೋದಕ್ಕೆ 799 ರುಪೀಸ್ ಇದೆ. ಇದು ಒಂದು ತೊಗೊಂಬಂದರು. ಬೆಳಿಗ್ಗೆ ಹೊತ್ತು ಇದೆಲ್ಲನೂ ಮಾಡಬೇಕಂತೆ. ಮಾಡಿದರೆ ತುಂಬ ಒಳ್ಳೆಯದಂತೆ. ನನಗೆ ಗೊತ್ತಿಲ್ಲ, ನಾನು ಇವೆಲ್ಲ ಮಾಡೋಕ್ಕೆ ಹೋಗಲ್ಲ. ನಾನು ಜಸ್ಟ್ ಒಂದು ಅರ್ಧ ಗಂಟೆ ಯೋಗ ಮಾಡ್ಕೊಳ್ಳೋದು, ಬೆಂಡಿಂಗ್ ಮಾಡೋದು, ಇಂಥವಷ್ಟೇ ನಾವು ಮಾಡೋದು. ಈ ಥರದ್ದು ಒಂದು ಇನ್ನೊಂದಕ್ಕೆ ಇದು ಒಂದು ತಂದಿದ್ದಾರೆ. ಹಾಗೆ ಒಂದು ಟೀ ಶರ್ಟ್ ಏನೋ ತೊಗೊಂಡಿದ್ದಾರೆ, ತೋರಿಸ್ತೀನಿ. ನೋಡಿ, ಇದಕ್ಕೆ ಯಾರಾದರೂ ಹೇಳ್ತೀರಾ 499 ರೂಪಾಯಿ ಟೀ ಶರ್ಟ್ ಅಂತ. ಇದು ಬಟ್ ಬ್ರ್ಯಾಂಡೆಡು ಚೆನ್ನಾಗಿರುತ್ತೆ ಅಂತ. ನಂಗೆ ಇದು ನೋಡಿದಾಗಿಂದ ನನಗೆ ಕೆಟ್ಟು ಕೋಪ ಬರ್ತಾಯಿತ್ತು ಫ್ರೆಂಡ್ಸ್, ನಿಜವಾಗ್ಲೂ. ಯಾವುದೋ ಹಳೆ ಟೀ ಶರ್ಟ್ ಇದ್ದಂಗಿದೆ. ಇದಕ್ಕೆ ಏನಾದರೂ 500 ರೂಪಾಯಿ ಕೊಟ್ಟಿದ್ದೀವಿ ಅಂತಂದರೆ ಇದನ್ನು ಟೀ ಶರ್ಟು ಅಂತಾರ. ಇದು ಬಂದು ರೇಟ್ ಬಂದು MRP ಬಂದು 599 ರೂಪಾಯಿ. ಇದು ಇಲ್ಲಿದೆ ನೋಡಿ. ಬಟ್ 100 ರೂಪಾಯಿ ಆಫರು, 499. ನಮ್ಮ ಮನೇಲಿ ಏನಂದರೆ ಹೀಗೆ ದುಡ್ಡು ವೇಸ್ಟ್ ಮಾಡ್ತಾರೆ. ನೋಡಿದ ತಕ್ಷಣ ಅವ್ನಿಗೆ ಹಾಕೂ ನೋಡಿಲ್ಲ, ಇದು ಅವ್ನಿಗೆ ಆಗುತ್ತೋ ಇಲ್ವೋ ಏನು ಎಂಥದ್ದು ನೋಡಿಲ್ಲ, ಚೆನ್ನಾಗಿದೆ ಅಂದ್ಬಿಟ್ಟು ಎತ್ಕೊಂಬಂದ್ರು. ನಮ್ಗೆ ಹಿಂಗೆಲ್ಲ ದುಡ್ಡು ವೇಸ್ಟ್ ಮಾಡೋಕ್ಕೆ ತುಂಬ ಹೊಟ್ಟೆ ಉರಿಯುತ್ತೆ ನನಗೆ. ಸುಮ್ಮನೆ ಒಳ್ಳೆ ಹಳೆ ಬಟ್ಟೆ ಇದ್ದಂಗಿದೆ ಇದು. ಇದಕ್ಕೆ 500 ರೂಪಾಯಿ ಕೊಟ್ಟಿರೋದು. ಹೇಳಿದ್ರೆ ಏನಾದರೂ ನಿಂಗೇನು ಗೊತ್ತು ಬ್ರ್ಯಾಂಡೆಡ್ ಬಗ್ಗೆ ಅಂತಾರೆ, ಆಡ್ತಾರೆ. ಸುಮ್ಮನೆ ಮಾತಾಡೋಂಗಿಲ್ಲ, ಅನ್ನಂಗಿಲ್ಲ, ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ. ಸುಮಾರು ಬಿಲ್ ಆಯಿತು. ಸೈಕಲ್ಗೆಲ್ಲ ಒಂದು 10,000 ರೂಪಾಯಿ ಮೇಲೆ ಆಯಿತು. ಅದು ಇನ್ನೂ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನೋ ಲೈಟ್ ಬೇಕು, ಅದು ಬೇಕು, ಇದು ಬೇಕು ಅಂದರೆ ಇನ್ನೂ ಅದಕ್ಕೆ ಎಕ್ಸ್ಟ್ರಾ ಆಗೋದು. ಸದ್ಯಕ್ಕೆ ನಮ್ಗೆ ಅವೆಲ್ಲ ಏನು ಬೇಡ, ಸಾಕು. ಹೀಗೆ ಕೆಲವೊಂದು ಟೈಮಲ್ಲಿ ಏನೋ ಒಂದು ರೇಟ್ ಇರುತ್ತೆ, ಕಡಿಮೆ ಅಂತ ಅಂದ್ಕೊಂಡ್ರೆ ನಾವು ಅದಕ್ಕೆ ಹತ್ತಿರ ಹೋದಾಗ ಗೊತ್ತಾಗುತ್ತೆ ಆದರೆ ಏನೇನೆಲ್ಲ ಸೇರಿಸಿ ಎಷ್ಟಾಗುತ್ತೆ ರೇಟು ಅಂತ. ಹಾಗಾಗಿ ಸ್ವಲ್ಪ ಸೈಕಲ್ಗೆ ಪಾರ್ಟ್ಸ್ ಎಲ್ಲ ಸಪ್ರೇಟ್ ಇಟ್ಬಿಟ್ಟು ಬರೀ 2 ಚಕ್ರ 2 ವೀಲು ಇಂಥದಕ್ಕೆ ಮಾತ್ರ ಸೇರಿಸ್ಬಿಟ್ಟು ರೇಟ್ ಇಟ್ಟಿದ್ರು. ಆಮೇಲೆ ಒಂದೊಂದೇ ಫಿಕ್ಸ್ ಮಾಡ್ತಾ ಇದ್ದು. ಒಂದು ಸೈಕಲ್ ಇಲ್ಲ ಪೂರ್ತಿ ಕಂಪ್ಲೀಟ್ ನಮ್ಮ ಮಕ್ಳಿಗೆ ಇಡೋ ಥರ ಎಲ್ಲ ಹಾಕ್ಸಿ ಕೊಡಬೇಕು ಅಂದರೆ 15,000 ರೂಪಾಯಿ ಆಗೋಗ್ಬಿಡುತ್ತೆ. ನಾನು ಅದೇ ಯೋಚನೆ ಮಾಡ್ತಾಯಿದ್ದೆ, ಅಕಸ್ಮಾತ್ ನಾವೇನಾದರೂ 20,000 ರೂಪಾಯಿ ಸೈಕಲ್ ತೊಗೊಂಡ್ರೆ ಅದಕ್ಕೇನೆ ಎಕ್ಸ್ಟ್ರಾ 5,000 ಅಡಿಷ್ನಲ್ಲೇ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಆ ಥರ ಥಿಂಕ್ ಮಾಡ್ತಾಯಿದ್ದೆ. ಗೇರ್ ಸೈಕಲೆಲ್ಲ ನಮ್ಮ ಚಿಂಟು ನೋಡಿ ತುಂಬ ಇಷ್ಟಪಡ್ತಾ ಇದ್ದ. ಅವನಿಗೆ ಹೇಳಿದ್ದೀನಿ, ನೀನು 18 ಇಯರ್ಸ್ ಕಂಪ್ಲೀಟ್ ಆದಮೇಲೆ ನಾನು ತಗೊಡ್ತೀನಿ ಗೇರ್ ಸೈಕಲ್ ಅಂತ ಹೇಳಿದ್ದೀನಿ ಅವನಿಗೆ. ಈಗ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು. ಆನಂತರ ಇವಾಗ ನಾನಿಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. 2 ಸಾಂಬಾರು ಮಾಡ್ತಾ ಇರೋವಂಥದ್ದು. ಯಾಕೆಂದರೆ ನಮ್ಮ ಕೆಲಸ ಮಾಡುವಂಥ ಹುಡುಗಂಗೆ ಹುಷಾರಿರಲಿಲ್ಲ. ಅವನಿಗೆ ಸೊಪ್ಪು ಸಾರು ಅಷ್ಟು ಇಷ್ಟ ಆಗೋದಿಲ್ಲ. ಜೊತೆಗೆ ಹುಷಾರಿಲ್ಲದಾಗ ಸೊಪ್ಪು ಸಾರು ತಿನ್ನೋಕ್ಕೆ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ. ಹಾಗಾಗಿ ಅವನಿಗೆ ಮುಲ್ಲಂಗಿ ಬೇಳೆ ಸಾರು ಮಾಡಿಬಿಟ್ಟು ನಮಗೆ ಸೊಪ್ಪು ಸಾರು ಮಾಡ್ತಾ ಇರೋದು. ಮೊಸೊಪ್ಪು ಮಸ್ತ್ ಮಾಡ್ತೀವಲ್ಲ ಆ ಥರ. ಕೆಲವೊಂದು ಟೈಮಲ್ಲಿ ಬರೀ ಬೇಳೆ, ಟೊಮೆಟೊ ಇದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬೇಯಿಸ್ಕೊಂಡು ಆಮೇಲೆ ಕಾಯಿ ರುಬ್ಬ ಹಾಕೋದು, ಹಸಿಮೆಣ್ಸಿನ್ಕಾಯಿ ಹಾಕೋದು ಎಲ್ಲ ಇದಿರುತ್ತೆ. ನಾನೇನು ಮಾಡ್ತೀನಿ ಒಂದೊಂದು ಸರಿ ಎಲ್ಲ ರುಬ್ಬಿಟ್ಟು ಬೇಳೆಗೆ ಜೊತೆಗೆ ಹಾಕ್ಬಿಟ್ಟು ಆಮೇಲೆ ಅದೆಲ್ಲ ಕೂಗಿಸ್ಕೊಂಡಾದ್ಮೇಲೆ ಸೊಪ್ಪನ್ನ ಹಚ್ಬಿಟ್ಟು ಹಾಕುವಂಥದ್ದು. ಒಟ್ನಲ್ಲಿ ನಂಗೆ ಬೇಗ ಕೆಲಸಗಳಾಗಬೇಕು. ಯಾಕಂದರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ನಾನು ನಿಜವಾಗ್ಲೂ ಇವಾಗ ಅನಿಸ್ತಾ ಇರುತ್ತೆ ದಿನ ಬೇಗ ಮುಗಿತಾ ಇದೆ ಅಂತ. ಕೋವಿಡ್ ಟೈಮಲ್ಲಿ ಏನು ಮಾಡೋದು ಮನೇಲಿ ಕೂತ್ಕೊಂಡು ಅನ್ನೋ ಥರ ಅನ್ನಿಸ್ತಿತ್ತು. ಅದರಲ್ಲಿ ಬರೀ ನಮ್ಮ ಮನೆ ಹತ್ರ ಎಂಥ ಇರಿಟೇಟಿಂಗ್ ಸೌಂಡ್ ಗೊತ್ತಾ. ಹಾಯ್, ಗುಡ್ ಈವ್ನಿಂಗ್. ನಾಳೆ ನನ್ನ ಮಗಳ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಈಗ ಟೈಮ್ ಬಂದು 6 ಗಂಟೆ ಆಯಿತು ಕರೆಕ್ಟಾಗಿ. ನಾನು ಸ್ವಲ್ಪ ಸ್ನಾನ ಮಾಡಿದ್ದು ಲೇಟ್ ಆಯಿತು. ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅಲ್ಲಿ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಈಗ ತಲೆ ಕ್ಲಿಪ್ ತೆಗೆದೆ. ಅರ್ಜೆಂಟ್ ಇತ್ತು. ಸ್ನಾನ ಮಾಡಿ ಹಂಗೆ ಒದ್ದೆ ತಲೆಯಲ್ಲೇ ಹಿಂಗೆ ಕ್ಲಿಪ್ ಹಾಕ್ಕೊಂಡು ಹೋಗಿದ್ದು ವಿಪರೀತ ತಲೆನೋವು ಶುರು ಆಗೋಯಿತು. ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಟ್ಟು ನಮ್ಮ
ಕೆಲಸ ಮಾಡುವ ಹುಡುಗ ಹುಷಾರಿಲ್ಲ ಪಾಪ. ಹುಡುಗಂಗೆ ಸೊಪ್ಪು ಸಾರೆಲ್ಲ ಇಷ್ಟ ಆಗೋದಿಲ್ಲ ಅಷ್ಟಾಗಿ, ಹಾಗಾಗಿ ಅವನಿಗೆ ಮೂಲಂಗಿ ಬೇಳೆ ಸಾರು ಮಾಡಿದ್ದೆ ಮಧ್ಯಾಹ್ನ ಅವನಿಗೆ ಊಟ ಕೊಟ್ಟು, ಮೂಲಂಗಿ ಬೇಳೆ ಸಾರು ಅವನಿಗೋಸ್ಕರ ಮಾಡಿದಂಥದ್ದು, ಅವನಿಗೆ ಊಟ ಕೊಟ್ಟು ಆನಂತರ ನಮಗೆ ಸೊಪ್ಪು ಸಾರು. ನಾನು ನಿಜ ಸೊಪ್ಪು ಸಾರು ತಿಂದಿಲ್ಲ, ಹೆಂಗಿತ್ತು? ಸೂಪರ್ ಆಗಿದೆ ನಿಜವಾಗ್ಲೂ. ನನಗೆ ನೆನ್ನೆದೇ ಸ್ವಲ್ಪ ಏನು ಗೊಜ್ಜೋ ಏನೋ ಇತ್ತು, ಮೊಸರು ಅನಿಸುತ್ತೆ, ಮೊಸರು ಇತ್ತು. ನಮ್ಮ ಮನೇಲೆಲ್ಲ ಏನು ಅಂತಂದರೆ ಇದು ನೀಟಾಗಿ ಕ್ಲೋಸ್ ಹಾಕಿ ಮ್ಯಾಗಿ ಒಳಗೆ ಹೋಗ್ತಾ ಇಲ್ಲ, ನೀಟಾಗಿ ಎತ್ಬಿಟ್ಟು ಹಾಕಿರ್ಲಿಲ್ಲ ತಾನೆ, ಎತ್ಕೊಂಡಿದ್ದಾಗ ಮೇಲಾದಂಗೆ ಹಾಕೋದು ಕಲ್ತ್ಕೋಬೇಕು. ಅದಕ್ಕೆ ಜಾಸ್ತಿ ತರಬಾರ್ದು ಮನೆಗೆ ಏನನ್ನು. ನೀನು ಅಕ್ಕ ನೋಡೋದು ಇರೋದನ್ನ ಇದ್ದಂಗೆ ಹೇಳೋದು. ಇವತ್ತು 2011 ಸೆಪ್ಟೆಂಬರ್ಗೆ ಹೋದರೆ ಇವತ್ತಿನ ದಿನದಲ್ಲಿ ನನ್ನ ಮಗಳು ನನ್ನ ಹೊಟ್ಟೆಯಲ್ಲೇ ಇದ್ಲು. ಇನ್ನು 2011ರಲ್ಲಿ ನಮ್ಮ ಮಗಳು ಸೇಮ್ ಡೇಟ್ ಟೈಮ್. ಬಟ್ ಇಷ್ಟರಲ್ಲಿ ಆಲ್ರೆಡಿ ಹೊಟ್ಟೆ ನೋವು ಶುರುವಾಗಿತ್ತು. ಲೈಟಾಗಿ ನನಗೆ ಸ್ವಲ್ಪನೇ ನೋವು ಶುರುವಾಗಿತ್ತು 14ನೇ ತಾರೀಕು. ಅದು ಏನಂದರೆ ಡೇಟು ಅಂದರೆ ನಂದು ಡೇಟು ಟೈಮ್ ಮುಗಿದು 8 ದಿನ ಆಗೋಗ್ಬಿಟ್ಟಿತ್ತು. 8 ದಿನ ಆದರೂ ನನಗೆ ಹೊಟ್ಟೆ ನೋವು ಬಂದಿರಲಿಲ್ಲ. ಇವತ್ತು ಹೇಳಬೇಕಂದ್ರೆ ಅವಳು ಹುಟ್ಟಿದ್ದು ಬುಧವಾರ ನೈಟು, ನಾವು ಹೋಗಿದ್ದು ಮಂಗಳವಾರ ಅಂದ್ಕೊಳ್ಳಿ. ಮಂಗಳವಾರ ಡಾಕ್ಟ್ರ್ ಹತ್ರ ಹೋಗಿದ್ವಿ. ಹೋಗ್ಬಿಟ್ಟು ಟೆಸ್ಟ್ ಮಾಡಿಸಿದ್ರು, ಸ್ಕ್ಯಾನ್ ಮಾಡಿಸಿದ್ರು, ಎಲ್ಲ ಮಾಡಿಸಿದ್ರು. ಮತ್ತೆ ಮಾಡಿಸ್ಬಿಟ್ಟು ಹೇಳಿದ್ರು ಇಲ್ಲ ಅಂದರೆ ಆಲ್ರೆಡಿ 9 ಮಂತ್ಸ್ ಕಂಪ್ಲೀಟಾಗಿ 7-8 ಡೇಸ್ ಆಗ್ತಾ ಬರ್ತಿದೆ, ಇನ್ನೂ ಪೇಯ್ನ್ ಬಂದಿಲ್ಲ ಅಂತಂದರೆ ಅಡ್ಮಿಟ್ ಆಗಿಬಿಡೋದು ಒಳ್ಳೆಯದು. ಇವತ್ತೇ ಅಡ್ಮಿಟ್ ಆಗಿಬಿಡಿ, ಪೇಯ್ನ್ ಕಿಲ್ಲರ್ ಕೊಟ್ಟು ಆಮೇಲೆ ಡಿಲ್ವರಿ ಆಗುತ್ತೆ. ಹೀಗೆ ಬೇಡ, ಇನ್ನು ಕಾಯೋದು ಬೇಡ. ಯಾಕಂದರೆ 9 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಒಂದು ಮಿನಿಮಮ್ 3-4-5 ಡೇಸ್ ಅಷ್ಟರಲ್ಲಿ ಡಿಲ್ವರಿ ಆಗುತ್ತೆ ಅಂತ ಹೇಳ್ತಾರೆ. ಆದರೂ 5 ದಿನದವರೆಗೂ ಕಾಯ್ತಾರೆ. ಬಟ್ ನಾವು 7 ಡೇಸ್ಗಾದ್ರೂ ನಮಗೆ ನೋವು ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ನನ್ನ ಮಗಳು ಏನು ಅಲ್ಲಾಡ್ತಾನೇ ಇಲ್ಲ. ಆಚೆ ಬರೋಣ ಅವಳು ಆಚೆ ಬರೋ ಮೂಮೆಂಟ್ ಏನೂ ಫೀಲ್ ಇಲ್ಲ. ಹೋದ್ವಿ ಡಾಕ್ಟ್ರ್ ಹತ್ರ, ಸ್ಕ್ಯಾನ್ ಆಯಿತು. ಅವ್ರು ನೋಡಿದ್ರೆ ಅಡ್ಮಿಟ್ ಆಗಿಬಿಡಿ ಅಂತ, ಈಗಲೇ ಅಡ್ಮಿಟ್ ಆಗಿಬಿಡಿ ಅಂತ ಅವ್ರು ಹೇಳ್ತಿದ್ದಾರೆ. ನಮ್ಮ ಅತ್ತೆ ಇದ್ದವರು ಅಲ್ಲ, ಇನ್ನೊಂದೆರಡು ದಿನ ಕಾಯೋಣ, ಸ್ವಲ್ಪ ನಿಧಾನ ಆಗ್ಬೋದು ಅನ್ಸುತ್ತೆ, ಸಿಸೇರಿಯನ್ ಎಲ್ಲ ಬೇಡ, ನಾರ್ಮಲ್ಲೇ ಮಾಡೋರಂತೆ ಅಂತ. ಆಗ ತಗೊಳ್ಳಿ, ನಮ್ಮ ಅತ್ತೆಗೆ ಡಾಕ್ಟ್ರು ಒಂದಷ್ಟು ಬೈದರು. ಏನಂತ, ಯಾರಿಗೋಸ್ಕರ ಕಾಯಬೇಕು, ಏನಂತ ಕಾಯಿಸ್ಬೇಕು, ಈ ಕಾಯೋ ಅಂಥದ್ದು ಏನಿದೆ, ಏನಾದರೂ ಮಗು ಹೆಚ್ಚು ಕಮ್ಮಿ ಆದರೆ ಅವಾಗ ಇಷ್ಟು ತಿಂಗಳು ಕಷ್ಟಪಟ್ಟಿದ್ದೆಲ್ಲ ಹೋಗ್ಬೇಕಾಗತ್ತೆ, ಹಂಗೆ ಹಿಂಗೆ ಅಂತೇಳ್ರಿ. ಈ ಕಡೆ ನಿಮ್ದೇನು ಹಳೆ ಕಾಲದವ್ರ ಥರ ಕೆಟ್ಟೋಗ್ಬಿಟ್ರ ನೀವು. ಕಾಯೋಣ, ನೋಡೋಣ, ಆಗತ್ತೆ, ಹಂಗೆ ಹಿಂಗೆ ನಾರ್ಮಲ್ ಡೆಲಿವರಿನೇ ಮಾಡೋಣ. ಯಾಕಂದ್ರೆ ನನ್ನ ಮಗನಿಗೆ ಏನಾದರೂ ಅವ್ನಿಗೆ ಅನ್ಸಿದ್ದು ಹೇಳೋವರೆಗೂ ಒಂದು ಸಮಾಧಾನ ಇರಲ್ಲ. ಒಟ್ನ ನಾನು ಮಾತಾಡ್ಬೇಕಾದ್ರೆ ನನಗೆ ಡಿಸ್ಟರ್ಬ್ ಮಾಡಬೇಕು ಅವನು ಅಷ್ಟೇ. ಹಂಗೆ ಬೈಸ್ಕೊಂಡು ಅದಕ್ಕೆ ಸರಿ ಆಯಿತು, ನಾಳೆ ಸಂಜೆವರೆಗೂ ನೋಡಿಬಿಟ್ಟು ಬಂದು ಅಡ್ಮಿಟ್ ಆಗ್ತೀವಿ ಅಂತ ಹೇಳಿಬಿಟ್ಟು ಬಂದ್ವಿ. ನಮ್ಮತ್ತೆ ನಾವು ನಮ್ಮ ಮನೆಯವರೆಲ್ಲರೂ ಕೂಡ ಸರಿ ಆಯಿತು ಅಂದ್ಬಿಟ್ಟು ಬಂದ್ವಿ. ಮಂಗಳವಾರ ಹೀಗೆ ಬಂದಿದ್ದಾಯಿತು. ಬುಧವಾರ ನೈಟು ಸ್ವಲ್ಪ ಹೊಟ್ಟೆ ನೋವು ಶುರು, ಅಂದರೆ ಬುಧವಾರ ಬೆಳಗ್ಗೆಯಿಂದ ಏನಿರಲಿಲ್ಲ, ಹೀಗೆ ಆರಾಮಾಗಿದೆ. ಬಟ್ ನನಗೆ ನುಗ್ಗೆ ಸೊಪ್ಪು ಪಲ್ಯ ತಿನ್ನಬೇಕು, ಅದು ಮೊಟ್ಟೆ ಹಾಕಿ ನುಗ್ಗೆ ಸೊಪ್ಪು ಪಲ್ಯ ಮಾಡಿ ಉಪ್ಸಾರು ಮುದ್ದೆ ಖಾರ ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ನಮ್ಮಮ್ಮಂಗೆ ಹೇಳಿದೆ, ಅಮ್ಮ ನಂಗೆ ನುಗ್ಗೆ ಸೊಪ್ಪು ಪಲ್ಯ ತಿನ್ನಬೇಕು ಅನಿಸ್ತದೆ, ಇವತ್ತು ಯಾಕೋ ಪ್ಲೀಸ್ ಮಾಡಿಕೊಟ್ಬಿಡ್ತೀಯಮ್ಮ ಅಂತ. ನಮ್ಮಮ್ಮಂಗೆ ಸ್ವಲ್ಪ ಅಂಗಡಿ ಕೆಲಸ ಅದು ಇದು ಇದರಲ್ಲಿ ಆಗಲೇ ಇಲ್ಲ ಅವರಿಗೆ ಮಾಡೋಕ್ಕೆ. ಬೆಳಗ್ಗೆಯಿಂದನೂ ಟೈಮೇ ಸಿಕ್ಕಿಲ್ಲ ಅವ್ರಿಗೆ ಮಾಡೋಕ್ಕೆ. ಅವ್ರೇನು ಮಾಡಿದ್ರು, ಇವತ್ತಾಗಿಲ್ಲ ಬಿಡು ನೀನು, ಅದು ಹೆಂಗೆ ಹೇಳೋದು, ಇವತ್ತಾಗಿಲ್ಲ ಬಿಡು ಮಾಡೋದಕ್ಕೆ, ನಾಳೆ ಮಾಡೋದಾಯಿತು ಅನ್ನೋ ಥರ. ಬಟ್ ಡಾಕ್ಟ್ರ್ ಹೇಳಿದ್ದಾರೆ ಇವತ್ತೇ ಬಂದು ಅಡ್ಮಿಟ್ ಆಗಬೇಕಂತ ನೋವು ಬಂದಿಲ್ಲ ಅಂದರೆ. ಈ ಥರದೊಂದು ಕಾನ್ವರ್ಸೇಷನ್ ನಡಿಬೇಕಾದ್ರೆ ಲೈಟಾಗಿ ನೋವು ಶುರುವಾಯಿತು. ಅಂದರೆ ಏನಂತಾರೆ, ವಾಟರ್ ಬ್ರೇಕ್ ಆಗುತ್ತೆ ಅಂತಾರಲ್ಲ, ಹಾಗೆ ಫಸ್ಟ್ ನಮಗೆ ಆಗಿದ್ದೆ ವಾಟರ್ ಬ್ರೇಕ್ ಆಗಿತ್ತು. ಒಂಥರ ನನಗೆ ಕೂತಿದ್ದ ಕಡೆನೇ ಫುಲ್ ನೀರು ಹೋಗೋ ಥರ ಫೀಲ್ ಆಗೋಗ್ಬಿಡ್ತು. ಇದು ಯಾಕೆ ಹಿಂಗೆ ಆಗ್ತಾಯಿದೆ, ನೀರು ಥರ ಆಗ್ತಾಯಿದೆ. ನಮ್ಮ ಅಮ್ಮಂಗೆ ಹೇಳಿದೆ, ನಿಂತ್ಕೊಂಡೆ ಅವಾಗ ಸಡನ್ ಅಮ್ಮ ಯಾಕೋ ಗೊತ್ತಿಲ್ಲ ನೀರು ಥರ ಹೋಗ್ತಾಯಿದೆ ಅಂತ. ನೋಡಿದರೆ ಅವಾಗ ನಮ್ಮ ಅಜ್ಜಿ ಇದ್ರು, ಅಮ್ಮನಮ್ಮ ಅಂದ್ರೆ ಅವ್ರಂದ್ರು, ಇನ್ನೇನು ಮಗು ಬರೋ ಟೈಮ್ ಆಯಿತು, ಫಸ್ಟು ಸ್ವಲ್ಪ ಸೊಂಟದ ಮೇಲೆಲ್ಲ ಬಿಸಿ ಬಿಸಿ ನೀರು ಹಾಕೋಣ, ಒಂಚೂರು ಜೀರಿಗೆ ಕಷಾಯ ಎಲ್ಲ ಮಾಡ್ಕೊಂಡು ಕುಡಿ, ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ, ಇಷ್ಟು ಹಿಂಗಾಗಿದ ತಕ್ಷಣ ಹೋಗೋದು ಬೇಡ, ಒಂದು ಸ್ವಲ್ಪ ವೆಯ್ಟ್ ಮಾಡಿ ಹೋಗೋಣ ಅಂತ. ಅಂದರೆ ಈಗೆಲ್ಲ ಈ ಥರ ವೆಯ್ಟ್ ಮಾಡೋದು ಸ್ವಲ್ಪ ಕಷ್ಟ, ತೊಂದರೆ ಹೇಳಬೇಕು ಅಂದರೆ.
ಬಟ್ ಆಗೆಲ್ಲ ಗೊತ್ತಲ್ಲ ಅಜ್ಜಿಯಿಂದಿರಲ್ಲ ಮನೇಲಿ ಇದ್ರೆ ಹೆಂಗೆ ಇದು ಮಾಡ್ತಾರೆ ಅಂತ. ಆ ಥರ ನಮ್ಮ ಅಜ್ಜಿ ಏನು ಮಾಡಿದ್ರು, ನೋವು ಬಂದಿದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅಂತ ಹೇಳಿ ಸ್ವಲ್ಪ ಮನೇಲಿ ಜೀರಿಗೆ ಕಷಾಯ ಎಲ್ಲ ಮಾಡಿದ್ರು. ನನಗೆ ನೋವು ಶುರು ಆಯಿತು. ನಮ್ಮಮ್ಮಂಗೆ ಏನಾಯಿತು, ಅಂದರೆ ನೆನ್ಸ್ಕೊಂಬಿಟ್ಟಿದ್ದೆ ಅವಳು ನುಗ್ಗೆ ಸೊಪ್ಪಿನ ಪಲ್ಯ ಎಲ್ಲ ಉಪ್ಸಾರು ಮುದ್ದೆನ. ಇನ್ನವಳು ತಿಂದೇ ಹೋದರೆ ಅಕಸ್ಮಾತ್ ಹೆರಿಗೆ ಹೆಂಗಾಗುತ್ತೋ ಏನೋ ನಿಧಾನ ಆಗೋಗ್ಬಿಡುತ್ತೇನೋ ಅಂತ ನಮ್ಮಮ್ಮ ಆವಾಗ ನುಗ್ಗೆ ಸೊಪ್ಪು ತೊಗೊಂಬಂದು ಬಿಡಿಸಿ ಪಲ್ಯ ಮಾಡಿ ಸ್ವಲ್ಪ 2 ಅವರ್ಸಲ್ಲಿ ಅಮ್ಮ ಪಲ್ಯ ಮಾಡಿ ಮುದ್ದೆ ಮಾಡಿ ಖಾರ ಇತ್ತು ಅನಿಸುತ್ತೆ ನನ್ನ ಪ್ರಕಾರ, ಉಪ್ಸಾರು ಮಾಡಿ ಆ ಹೊಟ್ಟೆ ನೋವಲ್ಲೂ ನಾನು ಬರ್ಗೆಟ್ಟಂಗೆ ನನ್ನ ಮಗಳು ಹುಟ್ಟಬೇಕು ಅಂತಂದರೆ ನುಗ್ಗೆ ಸೊಪ್ಪಿನ ಪಲ್ಯ ಉಪ್ಸಾರು ಖಾರ ತಿಂದು ಹೊಟ್ಟೆ ನೋವು ಆಗ್ತಾಯಿಲ್ಲ, ಒದ್ದಾಡ್ತಾ ಇದ್ದೀನಿ. ನೋವು ಅಂತ ನೀರು ಬೇರೆ ಹೋಗ್ತಾ ಇದೆ. ಅದರಲ್ಲಿ ಅಜ್ಜಿ ಬೇರೆ ಜೀರಿಗೆ ಕಷಾಯ ಕೊಡಿ ಅಂತ, ಆಮೇಲೆ ಗೀಸರ್ ಆನ್ ಮಾಡಿ ನೀರು ಕಾಯಿಸಿ ಚೆನ್ನಾಗೆ ಸೊಂಟಕ್ಕೆ ಒಂದಷ್ಟು ಬಿಸಿ ಬಿಸಿ ನೀರೆಲ್ಲ ಹೋಗಿದ್ರು, ಎಲ್ಲ ಹಾಕಿದ್ರು. ಬಟ್ ಆಗ್ತಾಯಿಲ್ಲ. ನಾನು ಹಿಂಗೆ ಒದ್ದಾಡ್ತೀನಿ ಮಾಡ್ತೀನಿ. ಆವತ್ತಿನ ದಿನವೇ ನಮ್ಮ ಅಪ್ಪನ ಫ್ರೆಂಡ್ ಒಬ್ಬರು ನಂಗೆ ಅರ್ಶಿನ ಕುಂಕುಮ ಕೊಡೋದಕ್ಕೆ ಸೀರೆ, ಅರ್ಶಿನ ಕುಂಕುಮ, ಆಮೇಲೆ ಒಂದು ಬೆಳ್ಳಿ ಲೋಟ ಎಲ್ಲನೂ ಕೊಡೋದಕ್ಕೆ ಬಂದಿದ್ದಾರೆ. ನನ್ನ ಕೈಲಿ ಆಗ್ತಾಯಿಲ್ಲ, ಎಂದ್ಗೂ ಅಳ್ತಾ ಇದ್ದೀನಿ, ನೋವ್ತಾ ಇದೆ. ಹಾಗೂ ಊಟ ಮಾಡಿಕೊಂಡು ಎಲ್ಲ ಮಾಡಿ ಹಿಂಗೆ ಸಂಜೆ ಈಗ ಒಂದು ಟೈಮ್ 6 ಗಂಟೆ, ಒಂದು 5:30 ಅನ್ನೋ ಥರ ನೋವು ಶುರುವಾಗಿದ್ದು. 5:30ನಾ ಮೇ ಬಿ ಅನಿಸುತ್ತೆ. ಬಟ್ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದು ರಾತ್ರಿ 8:30ಗೆ. 8:30 9 ಗಂಟೆನೇ ಆಗಿತ್ತು ಅನ್ಕೊತೀನಿ. 9 ಗಂಟೆ ಮೇಲೆ ಆಗಿತ್ತು ಟೈಮು. ಹೋದ್ವಿ. ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಡಾಕ್ಟ್ರು ಇದು ಮಾಡಿದ್ರು, ಎಷ್ಟು ಗಂಟೆಗೆ ನೋವು ಶುರುವಾಯಿತು ಅಂತ ಹಿಂಗೆ ಅಂದರೆ ಅವಾಗ ಒಂದಷ್ಟು ಬೈದರು ಡಾಕ್ಟ್ರು. ನಿಮಗೆ ಬುದ್ಧಿ ಇಲ್ವಾ, ಜ್ಞಾನ ಇಲ್ವಾ, ಅರ್ಥ ಆಗೋದಿಲ್ವಾ, ಈಗೆಲ್ಲ ಯಾಕೆ ಈ ಥರ ಹಳ್ಳಿಯವ್ರ ಥರ ನೀವು ಇನ್ನೂ ನಾರ್ಮಲ್ ಡೆಲಿವರಿ ಆಗುತ್ತೆ ಅಥವಾ ಏನೋ ಆಗುತ್ತೆ ಅಂತ ಯಾಕೆ ಇಷ್ಟೆಲ್ಲ ರಿಸ್ಕ್ ತೊಗೊತೀರಾ ಅಂತ ಹೇಳಿ ಬೈದರು. ಅದ್ರಲ್ಲಿ ಬೇರೆ ಊಟ ಬೇರೆ ಮಾಡ್ಕೊಂಬಂದಿದ್ಯಾ ನೀನು, ನೋವು ಬಂದಿದ್ದ ತಕ್ಷಣ ಎಲ್ಲ ಹಾಸ್ಪಿಟ್ಲಿಗೆ ಬಂದರೆ ನೀನು ಊಟ ಮಾಡ್ಕೊಂಬಂದಿದ್ಯಾ ಅಂತ ಹೇಳಿ. ಎಷ್ಟು ಗಂಟೆಗೆ ಪೇಯ್ನ್ ಶುರುವಾಯಿತು ಅಂದರು. ಹಿಂಗೆ ಅಂದೆ. ಬಟ್ 5 ಗಂಟೆ 5:30 ಅಂತ ಅನಿಸುತ್ತೆ, ಸಂಜೆ ಟೈಮೇ ಅನ್ಕೊತೀನಿ. ಇನ್ನು ಅಥವಾ ಬೇಗನ ನಂಗೆ ಗೊತ್ತಾಗ್ತಿಲ್ಲ, ನೆನಪಿಲ್ಲ. ಬಟ್ ಒಟ್ಟು ಸಂಜೆ ಟೈಮೇ, ಒಂದು 4 ಗಂಟೆ ಮೇಲೇ 4 ಗಂಟೆ ಮೇಲೇ ನೋವು ಶುರುವಾಗಿದ್ದು. ರಾತ್ರಿ 2:10ಕ್ಕೆ ನನ್ನ ಮಗಳು ಈ ಭೂಮಿ ಮೇಲೆ ಬಂದಿತ್ತು. ನೀನು ಹುಟ್ಟಿದ್ದಿನ ಹೇಳ್ತೀನಿ. ಅದು ಬರ್ಡೇ ಸ್ಪೆಷಲ್. ಇದು ನನ್ನ ಮಗಳು ಹುಟ್ಟಿದ್ದು. ಯಪ್ಪ ನೆನೆಸ್ಕೊತೀನಿ ನಾನು ನಿಜವಾಗ್ಲೂ. 2011 ಸೆಪ್ಟೆಂಬರ್ 14ನೇ ತಾರೀಕು ಮಿಡ್ನೈಟ್ 2:10 2:10ಕ್ಕೆ ಅಪ್ಪ ನಾನು ಕಿರ್ಚಿದೆ ಆ ನೋವಿಗೆ. ದಯವಿಟ್ಟು ಸಿಸೇರಿಯನ್ ಮಾಡಿಬಿಡಿ, ನನಗೆ ಈ ನೋವು ಬೇಡ, ನನ್ನ ಕೈಲಾಗಲ್ಲ ಅಮ್ಮ ಅಪ್ಪ ಅಂತ ಏನು ಕಿರ್ಚ್ತಾ ಇದ್ದೀನಿ. ನಮ್ಮ ಮನೆಯವ್ರು ಬಂದು ಕಿರ್ಚ್ಬಿಡ್ವಿ, ಮೇಲೆಲ್ಲ ಹಾರ್ಟ್ ಪೇಷಂಟ್ಸ್ಗಳೆಲ್ಲ ಇದ್ದಾರಂತೆ, ನೀನು ಕಿರ್ಚೋದು ನೋಡಿದ್ರೆ ಅವ್ರು ಎದುರುಕೊಳ್ತಾರೆ, ಸುಮ್ಮನೆ ಕಿರ್ಚ್ಬೇಡ ಕಣೆ, ಡಾಕ್ಟ್ರು ಬೇರೆ ಬೈತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ಕೈಲಿ ಆಗ್ತಾ ಇಲ್ಲ, ಪ್ಲೀಸ್ ನಿಮ್ಮ ಕೈ ಮುಗಿತೀನಿ, ನನಗೆ ಸಿಸೇರಿಯನ್ ಮಾಡಿಸಿ ಅಂತ. ಬಟ್ ಡಾಕ್ಟ್ರು ಇಲ್ಲ, ಆಲ್ಮೋಸ್ಟು ಮಗು ಬರ್ತಾ ಇದೆ, ಇನ್ನೇನು ನಾರ್ಮಲ್ ಡೆಲಿವರಿನೇ ಆಗುತ್ತೆ, ಸಿಸೇರಿಯನ್ ಬೇಡ ಅಂತ ಅವರು ಕೂಡ ಹೇಳಿದರು. ಬಟ್ ಸ್ಟಾರ್ಟಿಂಗ್ ಅವರು ಸಿಸೇರಿಯನ್ನೇ ಹೇಳಿದ್ದು. ಹೋಗಿದ ತಕ್ಷಣ ನಾನು ವಾಟರ್ ಬ್ರೇಕ್ ಆಗಿ ಇದೆಲ್ಲ ಆಗಿದ್ದು ನೋಡಿ. ಬಟ್ ಅವರು ಹೇಳಿದರು ಸಿಸೇರಿಯನ್ನೇ ಮಾಡಿಬಿಡೋಣ ಅಂತ. ಬಟ್ ನಮ್ಮ ಅತ್ತೆ, ನಮ್ಮಮ್ಮ, ನಮ್ಮ ಅಜ್ಜಿ ಇವರೆಲ್ಲ ಸಿಸೇರಿಯನ್ಗೆ ಒಪ್ಪಿಲ್ಲ. ಇಲ್ಲ ನಾರ್ಮಲ್ಲೇ ಮಾಡಿ, ಸಿಸೇರಿಯನ್ ಬೇಡ ಅಂತ ಅಂದರು. ಟ್ರೈ ಮಾಡಿ ಅಂತ ಪುಷ್ ಮಾಡಿ ಅಂತಾರೆ. ಅಯ್ಯೋ ಎಂಥ ಪುಷ್ ಮಾಡೋದು ಆ ಟೈಮಲ್ಲಿ ಏನೂ ಗೊತ್ತಾಗಲ್ಲ ನಮ್ಗೆ ಎಂಥದ್ದು. ಒಂಥರ ನಾವೇ ಸತ್ತೋಗ್ತೀವೇನೋ ಅನ್ನುವಷ್ಟು ನೋವು. ಹೇಳ್ಬೇಕಂದ್ರೆ ನನ್ನ ಮಗ ಹುಟ್ಟಿದಾಗ ನನಗೆ ಅವನ್ನ ತೋರಿಸಿದ್ರು, ನಮ್ಮ ಚಿಂಟುನ ನನಗೆ ತೋರಿಸಿದ್ರು, ನೋಡಿ ಗಂಡು ಮಗು ಆಗಿದೆ ಹಿಂಗೆ ಅಂತೇಳಿ ತೋರಿಸಿದ್ರು. ಬಟ್ ನನ್ನ ಮಗಳು ಹುಟ್ಟಿದಾಗ ನನಗೆ ಅವಳ ಮುಖನೇ ನಾನು ನೋಡಿಲ್ಲ. ನಾನು ನೋಡಿದ್ದೆ ಬೆಳಗ್ಗೆ. ನಾನು ಕಂಪ್ಲೀಟ್ ಫುಲ್ಲು ಸುಸ್ತಾಗೋಗ್ಬಿಟ್ಟಿದ್ದೆ, ನಂಗೆ ಪ್ರಜ್ಞೆನೇ ಹೊಟ್ಟೋಗ್ಬಿಟ್ಟಿತ್ತು. ಆ ಲೆವೆಲಿಗೆ ನನಗೆ ಮಗು ಆಚೆ ಬಂತು ಅಂತ ಅವ್ರು ಹೇಳಿದ್ದು ನನಗೆ ಕೇಳಿಸಿಲ್ಲ. ಮಗು ಬಂತು, ಯಾವ ಮಗು ಆಯಿತು ನನಗೆ ಏನು ಎಂಥದ್ದು ಅಂದರೆ ಆ ನೆನಪೇ ಇಲ್ಲ ನನಗೆ. ಒಟ್ಟು ನನಗೆ ಜೋರು ಕಿರ್ಚಿದಷ್ಟು ನೆನಪು. ಕಿರ್ಚಿದೆ, ಜೋರು ಕಿರ್ಚಿದೆ, ಅವಳು ಹುಟ್ಟೋವರೆಗೂ ಕಿರ್ಚಿದ್ದಾಯ್ತು. ಏನು ಮಾಡಿದ್ರು ಅವರು, ಹುಟ್ಟಿದ ತಕ್ಷಣ ನಮ್ಮ ಮಗುನ ಹೊರಗಡೆ ಹಾಸ್ಪಿಟಲಲ್ಲಿ 15 ಜನ ಕಾಯ್ತಾಯಿದ್ರು. 15 ಜನಕ್ಕಿಂತ ಜಾಸ್ತಿನೇ ಇರ್ಬೋದು ಅನ್ಸುತ್ತೆ. ನಮ್ಮಪ್ಪ, ನಮ್ಮಮ್ಮ, ಆಮೇಲೆ ನಮ್ಮ ಅಜ್ಜಿಯವ್ರ ಜೊತೆ ಇನ್ನೊಬ್ರು ಇದ್ರು ಅವರು, ನಮ್ಮ ಅತ್ತೆ, ಆಮೇಲೆ ನಮ್ಮ ಮನೆಯವರು, ಆಮೇಲೆ ನಮ್ಮ ಮನೆಯವ್ರ ಅಕ್ಕನ ಮಕ್ಕಳು, ನಮ್ಮ ಮನೆಯವ್ರ ಫ್ರೆಂಡು ಅವರು, ಅವ್ರ ಜೊತೆ ಬಂದಿದ್ರಲ್ಲ ಅವರು ಎಲ್ಲ ಸುಮಾರು ಒಂದು 10-15 ಜನ ಇದ್ದರು. ನಮ್ಮ ಭಾವ ಬೆಳಗ್ಗೆ ಬಂದರು ಅನ್ಸುತ್ತೆ.
ಎಲ್ಲ ಒಂದು 10 ರಿಂದ 15 ಜನ ಹಾಸ್ಪಿಟಲಲ್ಲಿ ನನ್ನ ಮಗಳು ಹುಟ್ಟಬೇಕಾದ್ರೆ ಇದ್ದೀವಿ. ಅದೆಲ್ಲ ಅವತ್ತಿನ ದಿನ ಶೇರ್ ಮಾಡ್ಕೊಂಡು ನಿಮ್ಮಪ್ಪ ಒಬ್ರೆ. ಅವಾಗ ಏನ್ ಮಾಡಿದ್ರು, ಹುಟ್ಟಿದ ತಕ್ಷಣ ಮಗು ನನಗೆ ತೋರಿಸಿಲ್ಲ ಅಥವಾ ಫಸ್ಟ್ ತಗೊಂಡು ಹೋಗ್ಬಿಟ್ಟು ಹೊರಗಡೆ ಕೊಟ್ಟಿದ್ದಾರೆ. ನನಗೆ ಅಂದ್ರೆ ತೋರಿಸಿರ್ತಾರೆ ಅವರು, ನಂಗೆ ಹಿಂಗೆ ತೋರಿಸಿದ್ದು ಇದು ಮಾಡಿದ್ರು ನಂಗೆ ಅಷ್ಟು ನೆನಪಾಗ್ತಿಲ್ಲ. ಬಟ್ ನಂಗೆ ಅವತ್ತಿನ ದಿನ ಅವಳನ್ನ ನೋಡಿದ್ದು ನನಗೆ ಅಷ್ಟು ನೆನಪಿಲ್ಲ. ನಾನೇನಿದ್ರು ಬೆಳಗ್ಗೆಗೆ ನನ್ನ ಮಗಳು ಅಂತ ಹೇಳಿ ನಾನು ನೋಡಿದಂಥದ್ದು. ನಾನು ನೋಡಿದ್ದೀನಿ ಮಗ ನಿನ್ನನ್ನು, ನಂಗೆ ನೋಡಿದ್ದು ನಿನ್ನನ್ನು ಚೆನ್ನಾಗಿ ನೆನಪಿದೆ. ಬಟ್ ನನ್ನ ಮಗಳು ನೋಡಿದ್ದು ನನಗೆ ನೆನಪೇ ಇಲ್ಲ. ಆಮೇಲೆ ಬೆಳಗ್ಗೆ ನೋಡಿದ್ರೆ ಒಬ್ಬ ಎಷ್ಟು ಚೆನ್ನಾಗಿದೆ, ಮುದ್ದಾಗಿದೆಯಲ್ಲ ಮಗು ಅನ್ನೋ ಥರ. ನೀನು ಕ್ಯೂಟಾಗಿದೆ ಮಗನೇ. ಈ ರೀತಿ ಕಷ್ಟಪಟ್ಟು ಈ ಭೂಮಿಗೆ ತಂದ ಹಾಕಿದೆ ಮಗಳನ್ನ. 13 ಇಯರ್ಸ್ ಆಗೋಯ್ತು. ಹೆಂಗಿತ್ತು 13 ಇಯರ್ಸ್ ಬ್ಯಾಕ್ ಲೈಫ್. ಈಗ 13 ವರ್ಷ ಮಗಳು ತುಂಬೋಯ್ತು. ಈಗ 14ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಇವತ್ತು ಮಧ್ಯರಾತ್ರಿ 2:10. ಹಾಗಾಗಿ ನಾವು ಇತ್ತಾಗೋಲ್ಲ ಮಧ್ಯರಾತ್ರಿ ಹುಟ್ಟಿರೋದ್ರಿಂದ ಅವಾಗಲೂ 15ನೇ ತಾರೀಕೆ ಸೆಲೆಬ್ರೇಟ್ ಮಾಡೋದು. ಯಾಕಂದ್ರೆ 12 ಗಂಟೆ ಮೇಲೆ 15 ಬರುತ್ತೆ. ಬಟ್ ಇನ್ನೊಂದು ವಿಶೇಷ ಏನು ಅಂದರೆ, ಇವತ್ತು ನಮ್ಮ ಸಂಜೆ ಹುಟ್ಟಿದ ದಿನ. ಸಂಜೆ ಅಂದರೆ ನಮ್ಮ ಭಾಗ್ಯಕ್ಕವರು ಮಂಜಣ್ಣವ್ರು ಇದ್ದಾರಲ್ಲ, ನಮ್ಮ ಬಾವ ಅವರು ಮಗ, ದೊಡ್ಡ ಮಗ ಇವತ್ತೇ ಹುಟ್ಟಿದ್ದು 15th. ಸಾರಿ 14th. ಅವ್ನು ಹುಟ್ಟಿದ್ದು 14th, ಮಗಳು ಹುಟ್ಟಿದ್ದು 15th. ಓಕೆ, ಇದಿಷ್ಟು ನಮ್ಮ ಒಂದು ಮಗಳ ಹುಟ್ಟಬೇಕಾದ್ರೆ ನಾನು ಹೇಗಿತ್ತು ಆ ಒಂದು 13 ಇಯರ್ಸ್ ಬ್ಯಾಕ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಂಡೆ. ನನ್ನ ಕಿವಿಗೆ ಓಲೆ ಹಾಕಿಲ್ಲ ಮತ್ತೆ. ನನ್ನ ಮಗನಿಗೆ ಸರ್ಪ್ರೈಸ್ ಆಗುತ್ತೆ ಏನಂದ್ರೆ, ಅಕ್ಕ ಮತ್ತೆ ಅಪ್ಪ ದೇವಸ್ಥಾನಕ್ಕೆ ಹೋಗ್ಲಿ, ನಾವಿಬ್ರು ಮನೇಲೆ ಫುಲ್ ಬಲೂನ್ಸ್ ಎಲ್ಲ ಹಾಕಿ ಹ್ಯಾಪಿ ಬರ್ತ್ಡೇ ಅಂತ ಹಾಕಿ ಎಲ್ಲ ರೆಡಿ ಮಾಡಿ. ಅವಳು ಕೇಳೋದಿಲ್ವಾ, ಬೆಳಿಗ್ಗೆ ಮಗಳು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಗ ಒಬ್ನೇ ಹೇಳಿದ್ರೆ, ಯಾಕೆ ಚಿಂಟು ಬಂದಿಲ್ಲ, ಬರ್ಲಿ ಅವನು ಏನೋ ಸರ್ಪ್ರೈಸ್ ಮಾಡ್ತಾ ಇದ್ದೀನಿ ಅಮ್ಮ ಮಗ ಅಂತ ಅಂದಲ್ವಾ. ನಾನೇನೋ ಒಂದು ಪಕ್ಷ ಹೋಗಂಗಿಲ್ಲ, ಮನೇಲಿದ್ರು ನಡೆಯುತ್ತೆ. ಬಟ್ ಆದರೆ ಈಗ ನಾನೇ ಒಂದು ಸರ್ಪ್ರೈಸಾಗಿ ನನ್ನ ಮಗನಿಗೆ ಹೇಳ್ತೀನಿ. ಇವಾಗ ನಾವು ಹೋಗ್ತಾ ಇರೋದು ಚಿಂಟು ಏನೋ ಜೆರಾಕ್ಸ್ ಬೇಕು ಅಂತಂದ. ಅದಕ್ಕೆ ಜೆರಾಕ್ಸ್ ತೊಗೊಂಡು ಹಾಗೆ ನಮ್ಮ ಚೈತುಗೆ ಸ್ಪೆಷಲಾಗಿ ಮಿಡ್ನೈಟ್ಗೆ ಕೇಕ್ ಕಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ಏನಾದರೂ ಬಾಯಿ ಬಿಟ್ರೆ ಮಗನೇ, ಅರ್ಥ ಆಯ್ತಾ? ನೀನು ಹತ್ರ ಏನೂ ನಿಲ್ಸೋಕ್ಕಾಗಲ್ಲ. ಒಂಥರ ಹೆಂಗೆ ಗೊತ್ತಾ, ಹೆಂಗೆ ಆಡ್ತಾನೆ ಅಂದರೆ ಇವನು ಹಿಂಗೋಗಿ ಹಂಗೋಗಿ ಒಂಥರ ನಾಟಕ ಮಾಡ್ಕೊಂಡು ಏನೇನೆಲ್ಲ ಸರ್ಕಸ್ ಮಾಡಿ ಅವಳು ಹೋಗ್ಬಿಡತ್ತೆ. ಬಟ್ ನಾನು ಇವಾಗ ಇವನ್ನ ಬಿಟ್ಟು ನಾನು ಒಬ್ಬಳೇ ಹೋಗಿ ಹೊರಗಡೆ ತಗೊಂಡ್ರೆ ಇವ್ನಿಗೇನೋ ಜೆರಾಕ್ಸ್ ಬೇಕಂತೆ. ನಾನು ಹಾಗೆ ಅಂದ್ಕೊಂಡಿದ್ದು ನಾನು ಒಬ್ಬಳೇ ಹೋಗಬೇಕು ಅಂತ. ಇವನು ಅದರಲ್ಲಿ ಬೇರೆ ನನಗೆ ಹಿಂಸೆ ಕೊಟ್ಟು ಟಾರ್ಚರ್ ಕೊಟ್ಟು ಬಂದ. ಈ ವರ್ಷ ನನ್ನ ಮಗಳಿಗೆ ಸ್ವಲ್ಪ ಸ್ಪೆಷಲ್ ಇರೋದ್ರಿಂದ ಸ್ಪೆಷಲಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ, ನನ್ನ ಒಂದು ಪ್ಲ್ಯಾನಿಂಗ್ ಏನು ಅಂತ ಏನಾಗುತ್ತೆ ಅಂತ ನೋಡೋಣ ಆಮೇಲೆ. ಬಟ್ ಇವನೇನಾದರೂ ಡಬ್ಬ ಥರ ಹಾಳು ಮಾಡಿಬಿಡ್ತಾನೆ ಏನೋ ಗೊತ್ತಿಲ್ಲ. ಓವರ್ ಆ್ಯಕ್ಟಿಂಗ್ ಮಾಡಬೇಡ ಆಯಿತಾ, ನಾರ್ಮಲ್ ಆ್ಯಕ್ಟಿಂಗಲ್ಲಿರು ನೀವು. ಈ ವರ್ಷ ನನ್ನ ಮಗಳಿಗೆ ಸ್ವಲ್ಪ ಸ್ಪೆಷಲಾಗೇ ಇರೋದ್ರಿಂದ ಅವಳ ಬರ್ತಡೇನೂ ಕೂಡ ಸ್ಪೆಷಲಾಗೇ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ವರ್ಷ ಅವಳಿಗೆ ಏನು ಸ್ಪೆಷಲ್ ಅಂತ ಹೇಳಿ. ಹಾಗಾಗಿ ಈ ಒಂದು ಬರ್ತಡೇನೂ ಕೂಡ ಮಿಡ್ನೈಟ್ಗೆ ಅವಳಿಗೆ ಇಷ್ಟು ವರ್ಷದಲ್ಲಿ ನಾನು ಏನು ಒಂದು 13 ಇಯರ್ಸ್ ಇದೆ, ಈ 13 ಇಯರ್ಸಲ್ಲಿ ಯಾವತ್ತೂ ನಾನು ಮಿಡ್ನೈಟ್ಗೆ ನನ್ನ ಮಗಳ ಕೇಕ್ ಕಟ್ ಮಾಡಿಸಿಲ್ಲ. ಯಾಕೆ ಅಂದರೆ ನನ್ನ ತಲೆಯಲ್ಲಿ ಇದ್ದಿದ್ದು ಅವಳು ಯಾವ ಇಯರಲ್ಲಿ ಅವಳು ಮ್ಯಾಚೂರ್ಡ್ ಆಗ್ತಾಳೆ ಅಥವಾ ಅವಳಾಗಿದ್ದು ನೆಕ್ಸ್ಟ್ ಇಯರ್ ಅಂತ ಒಂದು ಇದರಲ್ಲೇ ನಾನು ಅವಳಿಗೆ ಕೇಕ್ ಕಟಿಂಗ್ ಮಾಡಿಸ್ಬೇಕು. ಜೊತೆಗೆ ಅವಳಿಗೊಂದು ವಿಶೇಷವಾಗಿ ದಿನ ಥರ ಫೀಲ್ ಆಗಬೇಕು ಅಥವಾ ಆ ಇಯರೇ ಅವಳಿಗೆ ಮೆಮೊರಿಯಬಲ್ ಆಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಇಷ್ಟು ವರ್ಷದಲ್ಲಿ ನಾನು ಒಂದೇ ಒಂದು ದಿನವೂ ನಾನು ಮಿಡ್ನೈಟ್ ಕೇಕ್ ಕಟಿಂಗ್ ಅಂತ ಹೇಳಿ ನನ್ನ ಮಕ್ಳಿಗೆ ಮಾಡಿಸೇ ಇಲ್ಲ. ಬಟ್ ನನ್ನ ಮಕ್ಳು ಮಾತ್ರ ನಮಗೆ ಅದನ್ನು ಅವ್ರ ಅಪ್ಪನಿಗೆ ಸರ್ಪ್ರೈಸ್ ಕೊಡೋವಂಥದ್ದು. ನನಗಿನ್ನೂ ಯಾರೂ ಕೊಟ್ಟಿಲ್ಲ ಆ ಥರ ಮಿಡ್ನೈಟಲ್ಲಿ ಕೇಕ್ ಕಟಿಂಗ್ ಮಾಡಿಸೋ ಥರ ಸರ್ಪ್ರೈಸ್ ಯಾರೂ ಕೊಟ್ಟಿಲ್ಲ. ನನ್ನ ಮಕ್ಳು ಅಷ್ಟೇ ಬುದ್ಧಿ ಬಂದಮೇಲೆ ಅವ್ರು ಮಾಡೋಕ್ಕೆ ಶುರು ಮಾಡಿದ್ದು. ಈ ರೀತಿಯಾಗಿ ಒಂದು ಪುಟ್ಟು ಕೇಕ್ ತೊಗೊಂಡ್ವಿ. ಯಾಕಂದರೆ ನೆಕ್ಸ್ಟ್ ಡೇ ನಾವು ಅಕ್ಕ ಬಾಬಾ ಮನೆಗೆ ಹೋಗೋದು ಕೂಡ ಇತ್ತು. ಹಾಗಾಗಿ ಪುಟ್ಟದಾಗೆ ಕೇಕ್ ತೊಗೊಂಡಿದ್ದೆ ಅಂಥದ್ದು. ಅದನ್ನೇ ಆ ಕೇಕೆ ಬಂದು 450 ರೂಪಾಯಿ ಇತ್ತು. ಪುಟ್ಟು ಕೇಕ್ ಅಂದ್ಕೊಂಡು 450 ರೂಪೀಸ್ ಮಾಡಿದ್ರು. ಆನಂತರ ಇದು ಬಂದು ಅಲ್ಲಿ 3 ವೆರೈಟಿ ಪಾನಿಪುರಿ ಅಂತ ಹೇಳಿಕೊಟ್ರು. ನಂಗೆ ನಿಜವಾಗ್ಲೂ ಇದು ಇಷ್ಟ ಆಗಿಲ್ಲ. ಸುಮ್ಮನೆ 30 ರೂಪೀಸ್ ವೇಸ್ಟ್ ಅಂತ ಅನ್ನಿಸ್ತು. ಯಾಕಂದರೆ ಅದು ಏನಾದರೂ ಇದ್ದರೆ ಓಕೆ ಅಂತ ಅನ್ಬೋದು, ಕೊಟ್ಟಿದ್ದಕ್ಕೂ ವರ್ತ್ ಅನ್ಬೋದು. ಆ ಪಾನಿ ಕೊಟ್ಟಿದ್ದಾರೆ ಬರೀ ಬಣ್ಣ ಅಂತ ಅನ್ನಿಸುತ್ತೆ. ಆ ಗ್ರೀನ್ ಕಲರ್ ಅಂತೂ ಅದರಲ್ಲಿ ಏನೂ ಇಲ್ಲ, ಬರೀ ಖಾರ, ಹಸಿಮೆಣ್ಸಿನ್ಕಾಯಿ ಖಾರ ಥರ ಬಿಟ್ಟರೆ ಕಲರ್ ಮಿಕ್ಸ್ ಮಾಡಿರೋ ಥರ ನನಗೇನೋ ಫೀಲ್ ಆಯಿತು.
ಅದು ಬಿಟ್ಟರೆ ಅದೇನು ಫ್ಲೇವರ್ ಪಾನಿ ಥರ ಅನಿಸಿಲ್ಲ. ನನ್ನ ಮಗ ಇಬ್ಬರು ಕೇಕ್ ತೊಗೊಂಡು ಹಾಗೆ ಪಾನಿಪುರಿ ತಿನ್ಕೊಂಡು ಬಂದ್ವಿ. ಓಕೆ, ಈಗ ಮನೆಗೆ ಬಂದ್ವಿ. ನನ್ನ ಮಗನ್ನ ಕರ್ಕೊಂಡು ನಾನು ಒಂದು ಜೆರಾಕ್ಸ್ಗೆ ಓಡಾಡಿದ್ದು ಬಂದು ಅಲ್ಲಿ ಸ್ವಲ್ಪ ನನ್ನ ಮಗ, ಅಮ್ಮ ಸಮೋಸ ತೊಗೊಳ್ಳೋಣ, ಅಮ್ಮ ಚಿಪ್ಸ್ ಕೊಡಿಸ್ತೀರಾ, ಇಲ್ಲ ಬೋಂಡಾ ಬಜ್ಜಿ ಕೊಡಿಸ್ತೀರಾ ಅಂತೇಳಿ ಕೇಳ್ತಾ ಇದ್ದ. ಬೇಡ ಬಾ ಮಗ, ಮನೆಗೆ ಹೋಗಿ ಎಣ್ಣೆ ಚೆನ್ನಾಗಿ ಸೋರ್ಸವ, ಮನೆಗೆ ಹೋಗಿ ಬೇಕಾದ್ರೆ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದೆ. ಬಂದಿದ ತಕ್ಷಣ ಅಮ್ಮ ಮಾಡಿಕೊಡಿ ಅನ್ನೋಕ್ಕೆ ಶುರು ಮಾಡ್ದೆ. ನನ್ನ ಮಗಳು ಅಮ್ಮ ನಾನೇ ಮಾಡ್ತೀನಿ ಇಡಿಮ್ಮ ಅಂತೇಳಿ ಮಾಡ್ತಾ ಇದ್ದಾರೆ ಅವರು. ಹುಷಾರು ಎಣ್ಣೆ ಹಾಕ್ಬೇಕಾದ್ರೆ ನನಗೆ ಭಯ ನಿಜವಾಗ್ಲೂ ಎಣ್ಣೆ ಹತ್ರ ಎಲ್ಲ ಬಿಡೋದಕ್ಕೆ. ಅಪ್ಪಿ ತಪ್ಪಿ ಕೈಗೆ. ಆಮೇಲೆ ಎಕ್ಸಾಮ್ ಇಲ್ಲ ಅಂದರೆ ತೊಂದರೆ ಇರಲಿಲ್ಲ. ಎಕ್ಸಾಮ್ ಟೈಮ್ ಅಂತ ಬೇಜಾರು. ಆಮೇಲೆ ಏನಾದರೂ ಮಾಡ್ಕೊಬಿಟ್ರೆ ಅಂತ ಭಯ ಫ್ರೆಂಡ್ಸ್ ಎಕ್ಸಾಮ್ ಟೈಮಲ್ಲಿ. ಆಮೇಲೆ ಎಕ್ಸಾಮ್ ನಾನೋಗಿ ಬರೆಯೋಕ್ಕಾಗತ್ತಾ? ಇವಳು ಟೆಸ್ಟ್ ಬರೆಯೋದು. ಯೂನಿಟ್ ಟೆಸ್ಟ್ ನಿಂಗೋಸ್ಕರ ನೀನು ಮಾಡ್ಕೊಳ್ಳೋದಕ್ಕೆ. ಆಮೇಲೆ ನನಗೆ ಬೈತಾರೆ, ಇವ್ರ ಅಮ್ಮಂಗೆ ಬುದ್ಧಿ ಇಲ್ವಾ, ಎಕ್ಸಾಮ್ ಟೈಮಲ್ಲಿ ಮಗಳ ಕೈಲಿ ಎಣ್ಣೆಯಲ್ಲಿ ಆಟ ಆಡ್ಸೋಕ್ಕೆ ಕಳಿಸೋರಲ್ಲ ಅಂತ. ಅದು ಬೇರೆ ಉಗಿಸ್ಕೋಬೇಕು. ಅದಕ್ಕೆ ಮಗಳು ಬಜ್ಜಿ ಮಾಡಿದ್ದಾಳೆ. ಅವ್ರ ಅಪ್ಪಂಗೆ ತುಂಬ ಇಷ್ಟ ಅವರ ಮಗಳು ಮಾಡೋ ಬಜ್ಜಿ. ಯಾಕೆಂದರೆ ಮೇಲ್ಗಡೆ ಕೋಟಿಂಗೇ ಇರೋದಿಲ್ಲ ನನ್ನ ಮಗಳು ಮಾಡೋದು. ಕೋಟಿಂಗ್ ಅಂದರೆ ತುಂಬ ತೆಳು ಕೋಟಿಂಗ್ ಇರುತ್ತೆ. ಅದರಲ್ಲಿ ಏನು ಗೊತ್ತಾ, ನಿಮ್ಗೆ ಕಾಣಿಸಲ್ಲ, ಫಸ್ಟು ಬಜ್ಜಿ ಮಾಡಿದ್ದಾಳೆ, ಅದಕ್ಕೆ ಉಪ್ಪೇ ಹಾಕಿಲ್ಲ. ಅದಕ್ಕೆ ಏನು ಮಾಡಿದ್ದಾಳೆ, ಮೇಲ್ಗಡೆ ಉಪ್ಪಿನ ಪುಡಿ ಉದುರಿ ಸೊಳ್ಳೆ ಮರ್ತೋಗ್ಬಿಟ್ಟೆ ಅವಳು. ಅದಕ್ಕೆ ಚೈತನ್ಯಗಂತೂ ಹೇಳೇ ಇರಲಿಲ್ಲ. ಕೇಕ್ ತೊಗೊಂಬರೋದಾಗ್ಬೋದು, ಕಟಿಂಗ್ ಮಾಡೋದಾಗ್ಬೋದು ಯಾವುದೂ ಹೇಳಿರಲಿಲ್ಲ. ಯಾಕಂದರೆ ನಾನು ಚೈತುಗೆ ಹೇಳಿದ್ವಿ, ಅಂದರೆ ನೆಕ್ಸ್ಟ್ ಡೇ ಹೇಗೂ ನಾವು ದೊಡ್ಡಪ್ಪ ಮನೆಗೆ ಹೋಗ್ತೀವಲ್ಲ, ಅಲ್ಲೇ ಸಂಜು ಅಜ್ಜು ಅಣ್ಣ ಕೇಕ್ ಎಲ್ಲ ಮಾಡ್ತಾರಲ್ಲ, ಅಲ್ಲೇ ಕೇಕ್ ಕಟ್ ಮಾಡಿದ್ರಾಯ್ತು ಮಗಳು ಅಂತ. ಅವ್ರ ಫ್ರೆಂಡ್ಸು ಕೂಡ ಯಾರೂ ಇರಲಿಲ್ಲ ಅವತ್ತಿನ ದಿನ ಕೇಕ್ ಕಟ್ ಮಾಡೋದಕ್ಕೆ ಅಂತ. ಅದಕ್ಕೆ ಹೇಳಿದೆ, ಮಕ್ಳಿಗೆ ನೀವು ದೊಡ್ಡವರಾಗ್ತಾಯಿದ್ದೀರಲ್ಲ, ಸುಮ್ಮನೆ ಫ್ರೆಂಡ್ಸ್ ಎಲ್ಲ ಕರೆದು ಕೇಕ್ ಕಟಿಂಗ್ ಮಾಡಿಸೋದು ಯಾಕೆ, ನಾವೇ ಫ್ಯಾಮಿಲಿ ಸೇರಿಕೊಂಡು ಎಲ್ಲ ಅಲ್ಲೇ ಕೇಕ್ ಕಟ್ ಮಾಡಿದ್ರಾಯ್ತು ಅಂತ ಚೈತುಗೆ ಹೇಳಿದಂಥದ್ದು. ನಾನು ಸುಮಾರು 12 ಗಂಟೆವರೆಗೂ ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ಮಗಳು 11 o'clockವರೆಗೂ ಎಚ್ಚರವಾಗೇ ಇದ್ಲು. ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೆ. ಅವಳು ಅಟ್ಲೀಸ್ಟ್ ಮಲ್ಕೊಳ್ಳಿ ಅಂತ ವೆಯ್ಟ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು, ಅಂದರೆ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ರೆ ಚೈತು ಗೊತ್ತು ಅಮ್ಮ ಮಲ್ಗೋದಿನ ಲೇಟು ಅಂತ ಹೇಳಿ. ಹಾಗಾಗಿ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತೆ, ವಿಡಿಯೋ ಅಪ್ಲೋಡ್ ಮಾಡಿದ್ರಾಯ್ತು ಅಂತ ಹೇಳಿ. ಹಂಗೆ ಟಿ ವಿ ನೋಡ್ತಾ ಚಿಂಟುನು ಕೂಡ ಮಲಗಿಬಿಟ್ಟಿದ್ದ. ಸರ್ಪ್ರೈಸಾಗಿ ಕೊಡೋಣ ಅಂತ ವಿಶ್ ಮಾಡೋಣ ಅಂದರೆ. ಇನ್ನು ನಮ್ಮ ಮನೆಯವರು ಅಷ್ಟೇ ನಿದ್ದೆ ಬಂತು ಅಂದರೆ ಅವ್ರು ಮಲ್ಕೊಳ್ಳೋದೆ. ಅವ್ರಿಗೆ ಈ ಥರ ಸರ್ಪ್ರೈಸು ಇದು ಎಲ್ಲ ಏನಿಲ್ಲ. ಅವರು ಒಂಥರ ತುಂಬ ಸರಳ ಸ್ವಭಾವ ಮನುಷ್ಯ ಅವರು. ಅವ್ರಿಗೆ ಯಾವುದೂ ಅಂಥ ಸರ್ಪ್ರೈಸ್ ಅಂತ ಹೇಳಿ ಕೊಡೋದಾಗಲಿ ಅಥವಾ ಆ ಥರದ್ದೆಲ್ಲ ಏನೋ ಅವರು ಇಲ್ಲ. ನಾನೇ ಸ್ವಲ್ಪ ಜಾಸ್ತಿ ನಮ್ಮಲ್ಲಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದು, ಸರ್ಪ್ರೈಸು, ವಿಶ್ ಮಾಡೋದು, ಎಲ್ಲರಿಗೂ ಒಂಥರ ವಿಶೇಷವಾಗಿರಬೇಕು ಪ್ರತಿಯೊಂದು ದಿನವೂ ಅಂತ ಹೇಳಿ ನಾನು ಇಷ್ಟಪಡೋದು. ನಾನು ಒಬ್ಬಳೇ ನಮ್ಮ ಮನೇಲಿ, ಜೊತೆಗೆ ನನ್ನ ಮಕ್ಕಳು ಕೂಡ. ಹಾಗಾಗಿ ಇವಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇದ್ದ ಮಗನೇ ಹೋಗೋಣ ವಿಶ್ ಮಾಡೋಕ್ಕೆ. ಇದ್ರ ಮೇಲೆ ಮತ್ತೆ ಇಲ್ಲೂ ನಾನು ಸಾಂಗ್ ಹಾಕ್ಕೊತೀನಿ. ಬಟ್ ಈಗ ಸಾಂಗ್ ಹಾಕಿದರೆ ಇದೆಲ್ಲೋ ಮೇಲೆ ಸಾಂಗ್ ಹಾಕಿದರೆ ಮೇ ಬಿ ಕಾಪಿರೈಟ್ ಕ್ಲೈಮ್ ಕೊಡ್ತಾರೆ ಅನಿಸುತ್ತೆ ವೀಡಿಯೋದಲ್ಲಿ. ನನ್ನ ಮಗಳಿಗೆ 12:20 ಆಯಿತು. ಅವಳು ಮಲ್ಗೆ ಇರಲಿಲ್ಲ ಇಷ್ಟೊತ್ತವರೆಗೂ, ಮೂವಿ ನೋಡ್ಕೊಂಡು ಕೂತಿದ್ರಲ್ಲ, ಹಾಗಾಗಿ ಲೇಟ್ ಆಯಿತು. ಇರೋ ಒಂದು ನಿಮಿಷ ನಾನು ಬರ್ತೀನಿ. ಈ ರೀತಿಯಾಗಿ ನಾನು ನನ್ನ ಮಗಳಿಗೋಸ್ಕರ ರೆಡಿ ಮಾಡಿದ್ದೀನಿ. ಸ್ವಲ್ಪ ಕೆಳಗಡೆಲ್ಲ ಹೂ ಹಾಕಿದ್ದೀನಿ ಅವಳಿಗೋಸ್ಕರ. ಮತ್ತು ಬ್ಲಾಸ್ಟರ್ ತಗೋ. ಈ ರೀತಿಯಾಗಿ ಈಗ ನೀವು ವಿಶ್ ಮಾಡ್ತೀರಾ ಇಲ್ಲ ನಾನು ಹೋಗ್ಲಾ? ಹಾಂ, ಇರೋ ಒಂದು ನಿಮಿಷ ಕ್ಯಾಮ್ರಾ ಸೆಟ್ ಮಾಡ್ತೀನಿ ರೂಮಲ್ಲಿ. ಇರೋ ಒಂದು ನಿಮಿಷ. ಈ ರೀತಿ ಮಗಳು ಮಲ್ಕೊಂಡ್ಮೇಲೆ ಹೋಗಿ ಅವಳಿಗೆ ಸರ್ಪ್ರೈಸಾಗಿ ವಿಶ್ ಮಾಡಿದ್ದಂಥದ್ದು. ಕೇಕ್ನ ತೊಗೊಂಬಂದು ಮನೇಲಿಟ್ಟರೆ ಎಲ್ಲಿ ಅವಳಿಗೆ ಗೊತ್ತಾಗುತ್ತೋ ಅನ್ನೋ ಒಂದು ಕಾರಣಕ್ಕೆ ನಾನು 2 ವೀಲರ್ದು ಏನಿತ್ತು ಆ ಒಂದು ಸೀಟ್ ಒಳಗಡೆ ಇಟ್ಬಿಟ್ಟು ಲಾಕ್ ಮಾಡ್ಕೊಂಡು ಬಂದಿದ್ದೆ ನಾನು ಅವಳಿಗೆ. ಯಾಕಂದ್ರೆ ಮನೆಗೆ ತಂದರೆ ಗೊತ್ತಾಗ್ಬಿಡುತ್ತಲ್ಲ, ಸರ್ಪ್ರೈಸ್ ಇರಬೇಕು ನನ್ನ ಮಗಳಿಗೆ. ನಾವು ಕೇಕೆಲ್ಲ ಏನೋ ತಂದಿರೋದು ಅವಳಿಗೆ ಗೊತ್ತಾಗಬಾರ್ದು ಅನ್ನೋದಕ್ಕೆ. ನನಗೆ ಅಂದರೆ ಅದು ಪೇಸ್ಟ್ರಿ ಕೇಕೆಲ್ಲ ಸುಮಾರು ಹೊತ್ತಾಗಿತ್ತು ತಂದು, ಎಲ್ಲ ಕರಗೋಗಿ ನೀರು ಥರ ಆಗೋಗ್ಬಿಟ್ಟಿರುತ್ತೆ ಅನ್ನೋದು ಒಂದು ಯೋಚನೆ ಆಗಿತ್ತು. ಬಟ್ ಚಾಕ್ಲೇಟ್ ಕೇಕ್ ತೊಗೊಂಡಿದ್ದರಿಂದ ಆ ಥರ ಏನೂ ಆಗಿರಲಿಲ್ಲ. ಕಣ್ಮುಚ್ಚಿ ತೆಗಿಬೇಡಿ, ಸ್ವಲ್ಪ ಹಂಗೆ ಆಚೆ ಹೋಗೋಣ. ಬನ್ನಿ, ಕಣ್ಮುಚ್ಚಬೇಕು, ಫುಲ್ಲು ಕಣ್ಮುಚ್ಚಬೇಕು.
ಹಂಗೆ ಮುಚ್ಚಿಡ್ಬೇಕು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಇದು ಪ್ಲಾಸ್ಟರ್ ಎಲ್ಲ ಪಾಪ್ ಆಗ್ತೈತಿ. ಶೇರ್ ಹ್ಯಾಪಿ ಬರ್ತ್ಡೇ ಮಗಳೇ. ಥರ್ಮಾಕೋಲ್. ಹ್ಯಾಪಿ ಬರ್ತ್ಡೇ ಮಗಳು. ಥ್ಯಾಂಕ್ ಯು.